ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ HSTR ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ಫಾರ್ಮೇಷನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ತುಂಬ ಜನಕ್ಕೆ ಈಗಲೂ ಕೂಡ ಕನ್ಫ್ಯೂಷನ್ಸ್ ಇದೆ. HSTRಗೆ ಸಂಬಂಧಪಟ್ಟ ಹಾಗೆ ಪೇಪರ್ಸ್ ಎಷ್ಟಿರ್ತವೆ, ಹಾಗೆಯೇ ಸಿಲೆಬಸ್ ಏನಿರುತ್ತೆ, ಯಾವ ಬುಕ್ಸ್ನ ಓದ್ಕೊಳ್ಬೇಕಾಗತ್ತೆ, ಅದ್ರ ಜೊತೆಗೆ ನಾವು HSTR ಪರೀಕ್ಷೆ ತೊಗೊಳ್ಬೇಕು ಅಂತಂದರೆ PG ಕಡ್ಡಾಯವಾಗಿ ಕೇಳ್ತಾರೆ, ಅಂದರೆ ಮಾಸ್ಟರ್ ಡಿಗ್ರಿ ಕೇಳ್ತಾರೆ, ಇನ್ನು TT ಆಗಿರಲೇಬೇಕಾ ಅಂತ ಸುಮಾರಷ್ಟು ಕ್ವೆಶನ್ಸ್ಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಅಂಥವರಿಗೆ ಈ ವಿಡಿಯೋನ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯ ವಿಧಾನಗಳು ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಪರೀಕ್ಷೆಯ ವಿಧಾನಗಳು ಹೇಗಿರುತ್ತೆ, ಹಾಗೆಯೇ ಎಷ್ಟು ಪತ್ರಿಕೆಗಳು ಇರ್ತವೆ ಅಂತ ಹೇಳಿ. ಸೊ ಇಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ನಮಗೆ 2 ಪತ್ರಿಕೆಗಳು ಇರೋ ಅಂಥದ್ದು. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ GPSTR ಮತ್ತು PSTR ಅಲ್ಲಿ ಕೇವಲ 1 ಪ್ರಶ್ನೆ ಪತ್ರಿಕೆ ಮಾತ್ರ ಇರುತ್ತೆ, ಆ್ಯಂಡ್ GPSTR ಅಲ್ಲಿ 3 ಪ್ರಶ್ನೆ ಪತ್ರಿಕೆಗಳಿರುತ್ತೆ. ಪೇಪರ್ 1 ಜನರಲ್ ಆಗಿ ಎಲ್ಲರೂ ಬರೀಬೇಕು, ಪೇಪರ್ 2 ನಿಮ್ಮ ಒಂದು ಸಬ್ಜೆಕ್ಟ್, ಹಾಗೆ ಪೇಪರ್ 3 ಬಂದು ಕಡ್ಡಾಯ ಭಾಷಾ ಪರೀಕ್ಷೆ ಅಂತ ಅಥವಾ ಭಾಷಾ ಸಾಮರ್ಥ್ಯ ಅಂತ ಹೇಳಿ. ಸೊ ಇಲ್ಲಿ ನಮಗೆ ಹೈಸ್ಕೂಲ್ ಟೀಚರ್ಸ್ ಅಂತ ಬಂದಾಗ ಕೇವಲ 2 ಪೇಪರ್ಸ್ ಇರುತ್ತೆ, ಆಯಿತಾ. ಸೊ ಅದರಲ್ಲಿ ಮೊದಲನೇ ಪೇಪರ್ ಬಂದು ಸಾಮಾನ್ಯ ಪತ್ರಿಕೆ ಆಗಿರುತ್ತೆ. ಅಂದರೆ ಯಾವುದೇ ಸಬ್ಜೆಕ್ಟ್ನ ಟೀಚರ್ಸ್ ಆಗಿದ್ರೂ ಕೂಡ ನೀವು ಮಸ್ಟ್ ಆ್ಯಂಡ್ ಶುಡ್ ಈ ಪೇಪರ್ನ ಅಟೆಂಡ್ ಮಾಡಲೇಬೇಕಾಗಿರುತ್ತೆ, ಆಯಿತಾ. ಸೊ ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗೂ ಕೂಡ ಒಂದೇ ರೀತಿಯಂತಹ ಪ್ರಶ್ನೆ ಪತ್ರಿಕೆ ಇರೋ ಅಂಥದ್ದು. ಸೊ ಇದು ಎಷ್ಟು ಮಾರ್ಕ್ಸಿಗಿರುತ್ತೆ ಅಂತ ಹೇಳಿದ್ರೆ 100 ಮಾರ್ಕ್ಸಿಗಿರುತ್ತೆ. ಪ್ರತಿ ಪ್ರಶ್ನೆಗೂ ಕೂಡ 1 ಅಂಕದ ಹಾಗೆ ನಿಮಗೆ 100 ಪ್ರಶ್ನೆ 100 ಮಾರ್ಕ್ಸ್ಗೆ ಇರೋ ಅಂಥದ್ದು. ಹಾಗಾದರೆ ಈ 100 ಮಾರ್ಕ್ಸ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದನ್ನ ಸಿಲೆಬಸ್ ಅಂದರೆ ಯಾವ ವಿಚಾರಕ್ಕೆ ಎಷ್ಟು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಇಲ್ಲಿ ನೋಡಿ, ಇಲ್ಲಿ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್. ಸಾಮಾನ್ಯ ಜ್ಞಾನದಲ್ಲಿ ನಮಗೆ 25 ಮಾರ್ಕ್ಸ್ನ ಕೊಡ್ತಾರೆ. ಸೊ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಅದರಲ್ಲಿ ಏನೇನು ಟಾಪಿಕ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಹಾಗೆಯೇ ಕೆಲವೊಬ್ಬರು ಆಥರ್ಗಳ ಬಗ್ಗೆ ಆಗಿರ್ಬೋದು. ಸೊ ಈ ರೀತಿ ಸಾಮಾನ್ಯ ಜ್ಞಾನದ ಬಗ್ಗೆ ಬಹಳಷ್ಟು ವಿಚಾರಗಳಿದ್ದಾವೆ. ಸೊ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದಕ್ಕೆ ಎಷ್ಟು ಮಾರ್ಕ್ಸ್ ಅಂತ ಹೇಳಿದ್ರೆ 25 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ, ಸೈಕಾಲಜಿ, ನಮ್ಮೆಲ್ಲರಿಗೂ ಗೊತ್ತೇ ಇದೆ, 2 ವರ್ಷ B.Ed ಅಲ್ಲಿ ನಾವು ಅದನ್ನೇ ಓದ್ಕೊಂಡ್ಬಂದಿರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ 25 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಜನರಲ್ ಇಂಗ್ಲೀಷ್. ಸೊ ಇಂಗ್ಲೀಷ್ ಅಂತ ಬಂದಾಗ ಗ್ರಾಮರ್ ಆಗಿರ್ಬೋದು, ಹಾಗೆಯೇ ಇಂಗ್ಲೀಷ್ನಲ್ಲಿ ಬರುವಂತಹ ಕೆಲವೊಬ್ಬರು ಕವಿಗಳು, ಅವರ ಒಂದು ಕೃತಿಗಳಾಗಿರ್ಬೋದು, ಅವರಿಗೆ ಸಂದಂತಹ ಪ್ರಶಸ್ತಿಗಳಾಗಿರ್ಬೋದು. ಸೊ ಇದೆಲ್ಲವೂ ಇರುತ್ತೆ. ಎಷ್ಟು ಮಾರ್ಕ್ಸಿಗೆ? 12 ಮಾರ್ಕ್ಸಿಗೆ ಇರುತ್ತೆ, 12 ಮಾರ್ಕ್ಸಿಗೆ ಇರುತ್ತೆ. ಆ್ಯಂಡ್ ದೆನ್ ಕಂಪ್ಯೂಟರ್ ನಾಲೆಡ್ಜ್ ಅಂತಂದರೆ ಕಂಪ್ಯೂಟರ್ ಸಾಕ್ಷರತೆ ಅಂತೇನು ಹೇಳ್ತೀವಲ್ಲ, ಸೊ ಅದಕ್ಕೆ 13 ಮಾರ್ಕ್ಸ್ನ ಇಟ್ಟಿರೋ ಅಂಥದ್ದು. ಆಮೇಲೆ ಮೆಂಟಲ್ ಎಬಿಲಿಟಿಗೆ 25 ಮಾರ್ಕ್ಸ್ನ ಇಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಎಷ್ಟಾಯಿತು? 100 ಮಾರ್ಕ್ಸಿಗೆ ಪೇಪರ್ 1ನ ಸಿಲೆಬಸ್ ಇರೋ ಅಂಥದ್ದು. ಸೊ ಇಷ್ಟು ಸಿಲೆಬಸ್ನ ಇಟ್ಟಿದ್ದಾರೆ 100 ಮಾರ್ಕ್ಸ್ಗೆ. ಸೊ ಈ ಪೇಪರ್ನ ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗಳು ಕೂಡ ಬರಿಬೇಕಾಗಿರುತ್ತೆ. ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗಳಿಗೂ ಕೂಡ ಒಂದೇ ಪೇಪರ್ನ ರೆಡಿ ಮಾಡಿರ್ತಾರೆ, ಪೇಪರ್ 1. ಸೊ ಇದಿಷ್ಟು ಏನು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಮಾರ್ಕ್ಸ್ ಎಷ್ಟಿದೆ, ಹಾಗೆ ಸಿಲೆಬಸ್ ಏನು, ಯಾವ ವಿಚಾರಕ್ಕೆ ಎಷ್ಟು ಮಾರ್ಕ್ಸ್ನ ಡಿವೈಡ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಇವಾಗ ಪೇಪರ್ 2 ಅಂತ ಬಂದಾಗ ಇದು ಬಂದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ನಿರ್ದಿಷ್ಟ ಪತ್ರಿಕೆ ಅಂದರೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿದೆ, ನೀವು ಸೈನ್ಸ್ ಟೀಚರ್ ಆಗಿದ್ದರೆ ಸೈನ್ಸ್ ರಿಲೇಟೆಡ್ ಕ್ವೆಶನ್ ಪೇಪರ್ ಇರುತ್ತೆ, ಮ್ಯಾಥ್ಸ್ ಟೀಚರ್ ಆಗಿದ್ದರೆ ಮ್ಯಾಥ್ಸ್ ರಿಲೇಟೆಡ್ ಕ್ವೆಶನ್ ಪೇಪರ್ ಇರುತ್ತೆ, ಸೊ ಸೋಷಿಯಲ್ ಆಗಿದ್ದರೆ ಸೋಷಿಯಲ್ ರಿಲೇಟೆಡ್ ಇರುತ್ತೆ. ಸೊ ಹಾಗೆ ಪೇಪರ್ 2 ಪತ್ರಿಕೆ 2 ಬಂದು ನಿಮ್ಮ ಒಂದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ, ಆಯಿತಾ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೂಡ MCQ ಪ್ರಶ್ನೆ ಇರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸೇ ಇಲ್ಲಿ ಕೂಡ ಇರೋವಂಥದ್ದು. ನಿಮಗೆ HSTR ಅಲ್ಲಿ ಯಾವುದೂ ಕೂಡ ಥಿಯರಿ ಇರೋದಿಲ್ಲ, ಕಂಪ್ಲೀಟ್ ಆಗಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರುತ್ತೆ. ಅಂದರೆ ಒಂದು ಪ್ರಶ್ನೆಯನ್ನು ಕೊಟ್ಟು ಅದಕ್ಕೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ನಿಮ್ಮ ಒಂದು ಆಯ್ಕೆ ಯಾವುದು ಅನ್ನೋದನ್ನು ನೀವು ಅಲ್ಲಿ ಟಿಕ್ ಮಾಡಿ OMR ಶೀಟಲ್ಲಿ ಹಾಕಬೇಕಾಗುತ್ತೆ. ಸೊ ಆ ಥರ ಒಂದು ಪ್ರೊಸೀಜರ್, ಓಕೆನಾ. ಇಲ್ಲಿ ನೋಡಿ, 100 ಪ್ರಶ್ನೆ ಇರುತ್ತೆ, ಪ್ರತಿ ಪ್ರಶ್ನೆಗೆ 1 ಅಂಕದ ಹಾಗೆ 100 ಪ್ರಶ್ನೆಗಳಿರುತ್ತೆ. ಸೊ 100 ಕ್ವೆಶನ್ಸು 100 ಮಾರ್ಕ್ಸು. ಸೊ ಇಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ, ಋಣಾತ್ಮಕ ಅಂಕ ಇರೋದಿಲ್ಲ. ಸೊ ಇವಾಗ ರೀಸೆಂಟಾಗಿ ಆದಂತಹ ಕೆಲವೊಂದು ಎಕ್ಸಾಮ್ಗಳಲ್ಲಿ ಅಂದರೆ KPSC ಆಗಿರ್ಬೋದು, KA ನಡೆಸ್ತಕ್ಕಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಋಣಾತ್ಮಕ ಅಂಕ ಇರುತ್ತೆ.
ಸೊ ಆದರೆ ಇಲ್ಲಿ HSTRನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಋಣಾತ್ಮಕ ಅಂಕ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ಆಯಿತಾ. ಆ್ಯಂಡ್ ಆಗಲೇ ಹೇಳ್ದಂಗೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರುತ್ತೆ. ಸೊ ನಿಮಗೆ GPSTRನಲ್ಲಿ 2 ಪೇಪರ್ ಏನು ಕಂಪ್ಲೀಟಾಗಿ ಥಿಯರಿ ಇರುತ್ತೆ. ಪೇಪರ್ 2 ಮತ್ತು ಪೇಪರ್ 3 ಅಂದರೆ ಕನ್ನಡ ಭಾಷಾ ಸಾಮರ್ಥ್ಯ ಪರೀಕ್ಷೆ ಥಿಯರಿ ಇರುತ್ತೆ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಇರೋ ಅಂಥದ್ದು. ಸೊ ಆರಾಮಾಗಿ ನೀವು ಟಿಕ್ ಮಾಡ್ಕೊತ ಹೋಗ್ಬೋದು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂತ ಹೇಳಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ನಿಯರೆಸ್ಟ್ ಆನ್ಸರ್ ನಿಮಗೆ ಯಾವುದು ಗೊತ್ತಿದೆ ಅದನ್ನು ಕೂಡ ನೀವು ಟಿಕ್ ಮಾಡ್ಬೋದು. ಯಾರಿಗೆ ಗೊತ್ತೋ ಅದು ಕೂಡ ಆನ್ಸರ್ ರೈಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇದರಲ್ಲಿ ಮೇನ್ ಆಗಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಏನೇನಿರುತ್ತೆ, ಪೇಪರ್ 2 ಪತ್ರಿಕೆ 2ಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆಗಲೇ ಹೇಳ್ದಂಗೆ ನಿಮ್ಮ ವಿಷಯ ಯಾವುದು ಸೋಷಿಯಲ್ ಸ್ಟಡೀಸ್ ಆಗಿದ್ರೆ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಹಾಗೆಯೇ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ನಿಮ್ಮ ವಿಷಯದ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಸೊ ನಾನು ಆಗಲೇ ಹೇಳಿದೆ ನೋಡಿ, ಇಲ್ಲಿ 100 ಕ್ವೆಶನ್ಸ್ ಅಂತ. ಸೊ ಈ 100 ಕ್ವೆಶನ್ಸ್ನ ಇಲ್ಲಿ ಹೇಗೆ ಡಿವೈಡ್ ಮಾಡಿದ್ದಾರೆ ಪೇಪರ್ 2 ಅಂತ ಹೇಳಿದ್ರೆ 80 ಮಾರ್ಕ್ಸ್ ಬಂದು ನಿಮ್ಮ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇನ್ನು 20 ಮಾರ್ಕ್ಸ್ ಬಂದು ನಿಮ್ಮ ಒಂದು ವಿಷಯದ ಬೋಧನಾಶಾಸ್ತ್ರಕ್ಕೆ ಸಂಬಂಧ ಹಾಗೆ ಪ್ರಶ್ನೋತ್ತರಗಳಿರುತ್ತೆ. ಸೊ ಬೋಧನಾಶಾಸ್ತ್ರ ಅಂದರೆ ಗೊತ್ತಿದೆ, ಕನ್ನಡ ಬೋಧನಾಶಾಸ್ತ್ರ ಆಗಿರ್ಬೋದು, ಹಾಗೆಯೇ ಮ್ಯಾಥಮೆಟಿಕ್ಸ್ ಬೋಧನಾಶಾಸ್ತ್ರ ಆಗಿರ್ಬೋದು, ಸಮಾಜಶಾಸ್ತ್ರದ ಬೋಧನಾಶಾಸ್ತ್ರ ಆಗಿರ್ಬೋದು. ಸೊ ಈ ರೀತಿ ನೀವೆಲ್ಲ ಓದ್ಕೊಂಡೇ ಬಂದಿದ್ದೀರಾ. BEd ಅಲ್ಲಿ 2 ವರ್ಷ ನಾವು ಅದನ್ನೇ ಕೂಡ ಓದಿರೋದಲ್ವ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಎಷ್ಟೋ ವೀಡಿಯೋಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರ, ಕನ್ನಡ ಬೋಧನಾಶಾಸ್ತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನೀವು ಹೋಗಿ ಚೆಕ್ ಮಾಡ್ಕೊಂಬರ್ಬೋದು. ಸೊ ಪತ್ರಿಕೆ 2 ಅಂತ ಬಂದಾಗ ಈ ರೀತಿಯಾಗಿ ಮಾರ್ಕ್ಸ್ನ ಡಿವೈಡ್ ಮಾಡಿರೋ ಅಂಥದ್ದು. ಇನ್ನು ತುಂಬ ಜನಕ್ಕೆ ಬುಕ್ಸ್ಗಳು ಯಾವ್ಯಾವ ಬುಕ್ಸ್ನ ಓದಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ಸಾಮಾನ್ಯ ಜ್ಞಾನ ಅಂತ ಬಂದಾಗ ನಾನು ಯಾವ ಬುಕ್ನ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೂತನ ಚಾಣಕ್ಯ ಅಂತ ಒಂದು ಬುಕ್ ಇದೆ. ಸೊ ಅದನ್ನು ನೀವು ತೊಗೊಂಡ್ರೆ ಒಳ್ಳೆಯದು. ಬಿಕಾಸ್ ಎಲ್ಲ ಥರದ ಒಂದು ವಿಚಾರಗಳನ್ನು ಆ ಬುಕ್ಕಲ್ಲಿ ಇನ್ನು ಕವರ್ ಮಾಡಿರೋದ್ರಿಂದ ಆ ಬುಕ್ ಬೆಸ್ಟ್ ಬುಕ್. ಆ್ಯಂಡ್ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ತುಂಬ ಜನ ವಾಮದೇವಪ್ಪನವರ ಬುಕ್ನ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ಅದನ್ನು ನಾವು ಓದಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ KM ಸುರೇಶ್ ಅವರು ಬರೆದಿರುವಂತಹ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇದೆ. ಸೊ ಅದು TT ಎಕ್ಸಾಮ್ಗೂ ಆಗುತ್ತೆ, HSTR, GPSTR, PSTR ಎಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನು ಪರೀಕ್ಷೆಗಳಿದ್ದಾವೆ ಆ ಎಲ್ಲ ಪರೀಕ್ಷೆಗಳಿಗೂ ಕೂಡ ಬಹಳನೇ ಸುಂದರವಾಗಿರ್ತಕ್ಕಂತಹ ಒಂದು ಬುಕ್. ಅದು ತುಂಬ ಬೇಗ ಅರ್ಥ ಮಾಡ್ಕೊಳ್ಬಹುದು, ನಮಗೆ ಅರ್ಥ ಆಗೋ ಹಾಗೆ ಸರಳ ಭಾಷೆಯಲ್ಲಿ ಬರೆದಿದ್ದಾರೆ. ಸೊ ಹಾಗಾಗಿ KM ಸುರೇಶ್ ಅವರ ಆ ಒಂದು ಬುಕ್ನ ಪರ್ಚೇಸ್ ಮಾಡ್ಬೋದು. ಇನ್ನು ಕಂಪ್ಯೂಟರ್ ನಾಲೆಡ್ಜ್ ಅಂತ ಬಂದಾಗ ಕಂಪ್ಯೂಟರ್ಗೆ ನಾನು ಯಾವ ಬುಕ್ನ ಪ್ರಿಫರ್ ಮಾಡ್ತೀನಿ ಅಂತ ಹೇಳಿದ್ರೆ ಗುರುರಾಜ್ ಬುಲ್ಬುಲೆ. ಆ್ಯಂಡ್ ಮೆಂಟಲ್ ಎಬಿಲಿಟಿಗೂ ಕೂಡ ಚಾಣಕ್ಯ ಕರಿಯರ್ ಅಕಾಡೆಮಿ ಅವರ ಒಂದು ಬುಕ್ ಇದೆ. ಸೊ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದೆಲ್ಲ ಬುಕ್ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಸೊ ಇದಿಷ್ಟು ಬುಕ್ಸ್ನ ನೀವು ಓದ್ಕೊಳ್ಬೋದಾಗುತ್ತೆ. ಇನ್ನು ಸೋಷಿಯಲ್ ಸ್ಟಡೀಸ್ ಅಂತ ಬಂದಾಗ ನಾನು ಯಾವುದೇ ಬುಕ್ನ ಸಜೆಸ್ಟ್ ಮಾಡಲ್ಲ. ಬಿಕಾಸ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು TT ಎಕ್ಸಾಮ್ನ ಕ್ಲಿಯರ್ ಮಾಡಿರೋದಾಗಿರ್ಬೋದು. ಸೊ ಆ ಒಂದು ಅನುಭವದಿಂದ ಹೇಳ್ತಾ ಇರೋದು. ಸೊ 5th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನ ನಿಮಗೆ PUC ಲೆವೆಲ್ದು ಓದೋದಕ್ಕೆ ಆಗಿಲ್ಲ ಅಂತ ಅಂದರೂ ಕೂಡ 6th ಇಂದ 10th ವರೆಗೆ ಇರುವಂತಹ ಎಲ್ಲ ಸೋಷಿಯಲ್ ಸ್ಟಡೀಸ್ ಬುಕ್ಸ್ಗಳನ್ನು ನೀವು ಒಂದು 3-4 ಸಲ ಓದಿ ರಿವಿಷನ್ ಮಾಡ್ಕೊತಾ ಇದ್ದರೆ ಖಂಡಿತವಾಗ್ಲೂ ಕೂಡ ನೀವು TT ಎಕ್ಸಾಮ್ನಾಗಿರ್ಬೋದು, HSTR ಎಲ್ಲ ಪರೀಕ್ಷೆಗಳನ್ನ ಕೂಡ ಕ್ಲಿಯರ್ ಮಾಡ್ಬೋದು. ಸೊ ಮೇನ್ ಟೆಕ್ಸ್ಟ್ ಬುಕ್ಸಿಂದನೇ ಏನು ತುಂಬ ಕ್ವೆಶನ್ಸ್ ಬರೋದ್ರಿಂದ ನೀವು ಟೆಕ್ಸ್ಟ್ ಬುಕ್ಸ್ನ ಓದಬೇಕಾಗತ್ತೆ. ಇನ್ನು ತುಂಬ ಜನಕ್ಕೆ ಈ ಒಂದು HSTR ಬಗ್ಗೆ PG ಆಗಿರಬೇಕಾ, ಮಾಸ್ಟರ್ಸ್ ಆಗಿರಬೇಕಾ ಅಂತ ನೀವು ಕೇಳ್ತಾನೆ ಇರ್ತೀರ. ತುಂಬ ಗೊಂದಲಗಳಿರುತ್ತೆ. ಸೊ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, 2015ರಲ್ಲಿ ಏನು HSTR ಕಾಲ್ ಆಗಿರೋದು. ಸೊ ಅದರ ಒಂದು ಆಧಾರದ ಮೇಲೆ ನಾವು ಹೇಳೋದಾದರೆ PG ಕಡ್ಡಾಯ ಏನೂ ಮಾಡಿರಲಿಲ್ಲ. ಸೊ BA BEd ಹಾಗೆಯೇ BSc BEd ಅಷ್ಟೇ ನಮಗೆ ಕೇಳಿದ್ದು. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ PG ಮಾಸ್ಟರ್ ಡಿಗ್ರಿ ಕೇಳಿರಲಿಲ್ಲ. ಇವಾಗೇನಾದರೂ ರೂಲ್ಸ್ನ ಚೇಂಜ್ ಮಾಡಿ ಕೇಳಿದ್ರೂ ಕೇಳಬಹುದೇನೋ. ಸೊ ನಮಗೆ ಯಾವುದಕ್ಕೂ ಕೂಡ CNR ರೂಲ್ಸ್ ಬಂದಮೇಲೆ ಗೊತ್ತಾಗುತ್ತೆ ಏನು ಕತೆ ಏನು ಅಂತ ಹೇಳ್ಬಿಟ್ಟು. ಆಮೇಲಿಂದ TT ಕಡ್ಡಾಯನ ಅಂತ. ಸೊ ಇದಕ್ಕೂ ಸೇಮ್ ಆನ್ಸರು. ಯಾಕಂದರೆ ಪೇಪರ್ 1 TT ಪೇಪರ್ 1 ಏನು ಬರೀತಿರಲ್ಲ ಅದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಪೇಪರ್ 2 ಬಂದು GPSTR ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ HSTRಗೆ ಎಲ್ಲೂ ಕೂಡ TTನ ಕೇಳಿರಲಿಲ್ಲ. ಇನ್ನು ಮುಂದಕ್ಕೆ ನೋಡಬೇಕು ಕೇಳ್ತಾರೋ ಕೇಳಲ್ವೋ ಅಂತ ಅನ್ನೋದು. ಸೊ ಯಾವುದಕ್ಕೂ ಕೂಡ ನೀವು ಕೇಳಿದ್ರು ಕೇಳಿಲ್ಲ ಅಂತಂದ್ರು ನೀವು TTನ ಮಾಡ್ಕೊಂಡಿರೋದು ಉತ್ತಮ.
ಪೇಪರ್ 1 ಪೇಪರ್ 2 ಎರಡನ್ನೂ ಕೂಡ ಮಾಡ್ಕೊಂಡಿರಿ. ಯಾಕಂದರೆ ಸರ್ಕಾರ ಯಾವಾಗ ಯಾವ ರೂಲ್ಸ್ನ ತೊಗೊಂಡು ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಸೊ ಇದಿಷ್ಟು ಏನು HSTRಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅನ್ನೋದು, ಹಾಗೆಯೇ ಸಿಲೆಬಸ್ ಆಗಿರ್ಬೋದು, ಮಾಸ್ಟರ್ಸ್ ಕಡ್ಡಾಯನ ಅನ್ನೋರಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ TET ಕೇಳ್ತಾರಾ ಅನ್ನೋರ್ಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.